ಹೊಸ ರಸ್ತೆ ಅಲ್ವಾ ಇವತ್ತು 3-4 ವರ್ಷ ಆಗಿದಲ್ಲ ಒಂದ್ ಬಾಂಗ್ಲಿ ಜಲ್ಲಿ ಹಾಕಿಲ್ವಲ್ಲ ನೀನು ನಿಮ್ಗೆ ಏನ್ ಮನುಷ್ಯತ್ವ ಇದೆ ನಿಮ್ಗೆ 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 ಒಟ್ಟು ಏನ್ ತಿಂತೀರಾ ನೀವು ಏನಾದ್ರು ಅವ್ರು ಹೇಳಿದ್ರು ನೀವೇನಾದ್ರು ಇವತ್ತು ನೀವೇನೋ ಬಂದ ಶಿಕ್ಷೆ ಮಾಡ್ಲಿಲ್ಲ ಅಂತಂದ್ರೆ ನಾವು ಕಲ್ಲುಂತೀವಿ ನಮ್ಮ ಮೇಲೆ ನೀವು ಕೇಳಬಾರ್ದು ಇದ್ರೇನೋ ನಾವು ಬಗೆಹರಿಲ್ಲ ಅಂದ್ರೆ ಇದು ಇನ್ನೂ ಜಾಸ್ತಿ ಆಗ್ತಾ ಹೊತ್ತು ಕಮ್ಮಿ ಅಂತೂ ಆಗಲ್ಲ ಇಲ್ಲ ನಾವು ಕೋರ್ಟ್ ಹೋಗಿ ಸ್ಟೇಟ್ ಬಿಸಾಕ್ತೀವಿ ನಮ್ ಜಾಗ ಈಗ ನಾವು ಈ ಕೋಪ ಯಾವ ಪಕ್ಷಾತೀತವಾಗಿ ಯಾವ ಬಂದ್ರು ನಾವು ನಿಂತ್ಕೊಂಡು ಕೆಲಸ ಮಾಡ್ಕೊಡ್ತಿದ್ದೋ ಇವತ್ತಿನ ಏನಿಲ್ಲಿ ಸುಂಕುತ್ ಇದು ಮಾಗಡಿ ಮೇನ್ ರೋಡ್ ಇಂದ ಸುಂಕುತ್ಕಟ್ಟೆ ಒಳಗಡೆ ಈ ರಸ್ತೆ ಕಳೆದ 4.5 ವರ್ಷದ ಹಿಂದೆ ಈ ಭಾಗದಲ್ಲಿ ಯಾವುದೇ ವೆಹಿಕಲ್ಗಳು BMTC ಆಗ್ಲಿ ಬೇರೆ ಬೇರೆ ಎಲ್ಲ ವೆಹಿಕಲ್ ಹೆವಿ ವೆಹಿಕಲ್ ಆಗ್ಲಿ ಸ್ಮಾಲ್ ವೆಹಿಕಲ್ ಆಗ್ಲಿ ನಮ್ಮ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರ ಅಂದ್ರೆ ಸುಂಕುತ್ಕಟ್ಟೆ ಯಜ್ಞಳ್ಳಿ ಆದೋಗ ಕ್ಷೇತ್ರಕ್ಕೆ ಇಂಡಸ್ಟ್ರಿಗಳಿಗೆ ಆದೋಗಕ್ಕೆ ಒಂದು ರಸ್ತೆ ಇರಲಿಲ್ಲ ಇಲ್ಲೇನಾದ್ರು ಇದ್ರ ಒಳಗಡೆ ಬರ್ಬೇಕು ಅಂತಂದ್ರೆ ವಿಘ್ನೇಶ್ವರ ಬಡಾವಣೆ ಯಶವಂತಪುರ ಕಾನ್ಸೆನ್ಸಿ ಮೇಲೆ ಒಳಗಡೆ ಬರ್ಬೇಕಾಯ್ತು ಇದನ್ನೆಲ್ಲ ಈ ಭಾಗದ ಜನೆಲ್ಲ ಕೇಳ್ಕೊಂಡು ಏನಾದ್ರು ಮಾಡಿ ಇಲ್ಲೊಂದ್ ಸ್ವಲ್ಪ ಈ ನಮ್ಮ ಇವರು ಈ ಬೆಲ್ದ ಹನುಮಂತಪ್ಪ ಅವರ ಫ್ಯಾಮಿಲಿ ಇವ್ರದ್ದು ಇಲ್ಲೇ ಈ ಜಾಗ ಎಲ್ಲ ಅವ್ರನ್ನ ಒಂದು ಮನವಿ ಮಾಡಿ ಏನಾದ್ರು ಮಾಡಿ ಇದೊಂದು ರಸ್ತೆ ಬಿಡಿಸಿದ್ರೆ ಈ ಸುಮಾರು ಈ 8-9 ಸಾವಿರ ಇಂಡಸ್ಟ್ರಿಗೂ ಅನುಕೂಲ ಆಗ್ತದೆ ಇಷ್ಟಾತ್ರ 4.5 ಲಕ್ಷ ಜನಸಂಖ್ಯೆಗೂ ಅನುಕೂಲ ಆಗ್ತದೆ ಏನಾದ್ರು ಮಾಡಿ ಬಿಡಿಸಿ ಅಂತ ಅವ್ರು ಕೇಳ್ಕೊಂಡ್ರು ಹಲವಾರು ಬಾರಿ ನಾವು ಪಾಪ ಇವ್ರ ಮನೆಗಳಿಗೆ ಬಂದು ನಾವು ನಮ್ ಕೆಲವು ಲೀಡರ್ಗಳು ಕೆಲವು ಅಧಿಕಾರಿಗಳು ಎಲ್ಲ ಬಂದು ನಾವು ಮನವಿ ಮಾಡಿದ್ವಿ ಅವ್ರಿಗೆ ಅವರು ಇಲ್ಲಿ 20 ಅಡಿ ಮಾತ್ರ ಇತ್ತು ಇವ್ರು ಬಿಟ್ಕೊಂಡಿದ್ರು ಇವ್ರು ಆ ಕಡೆ ಈ ಕಡೆ ಜಾಗಕ್ಕೆ ಬಿಟ್ಕೊಂಡಿದ್ರು ಅವರು ನಾವು ಅವ್ರಿಗೆ ಮನವಿ ಮಾಡ್ದೋ ಆ ಜಾಗಕ್ಕೆ TDR ಏನೋ ಬೇಕಾದ್ರೆ ಕೊಡಿಸ್ತೀನಿ 20 ಅಡಿ ಬಿಟ್ಬಿಡಿ ಇನ್ ಮಿಕ್ಕಿದ್ದು ಇನ್ನೊಂದು 40 ಅಡಿ ರಸ್ತೆ ಅದಕ್ಕೆ ನಾನು TDR ಮಾಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಎಲ್ಲ ಫೈಲ್ ಪಿಟಪ್ ಮಾಡಿಸಿ ಅವ್ರನ್ನ ಈ ಅನ್ನಗೌಡರು ಪಾಪ ಅಷ್ಟು ಏಜ್ ಆಗಿದೆ ಅವರು ಫ್ಯಾಮಿಲಿ ಮತ್ತು ನಮ್ಮ ಅವರ ಮನೆ ಲೋಕೇಶ್ವರು ವೆಂಕಟೇಶ್ವರು ರಂಗರಾಮಣ್ಣರು ಮಾದೇವರು ಇವು ಎಲ್ಲ ಕುಮಾರು ಇಡೀ ಫ್ಯಾಮಿಲಿಯವ್ರನ್ನೆಲ್ಲ ಕುಂಡ್ರಿಸಿ 10 ಬಾರಿ ಮಾತಾಡಿದೆ ಕ್ಷೇತ್ರಕ್ಕೆ ಏನೋ ಒಂದು ಒಳ್ಳೇದು ರಸ್ತೆ ಆಗ್ತದೆ ದಯಮಾಡಿ ಇದನ್ನ ಸರ್ಕಾರದಿಂದ ನೀವು ಈಗ 20 ಅಡಿ ಬಿಟ್ಕೊಂಡು ಇನ್ನೊಂದು 20 ಅಡಿ ಅದು ನಾವು 20 ಹೆಚ್ಚು ಕಮ್ಮಿ 300-400 ಅಡಿ ಅದು ಇದು 500 ಅಡಿ ತನಕ ಇದೆ ಇದು ಉದ್ದ ಇದಕ್ಕೆ ಇಷ್ಟೆಲ್ಲ ಮಾಡಿ ಅವತ್ತು ಒಪ್ಕೊಂಡು ಬಿಟ್ರೆ ಅವತ್ತು ನಾನು ಬಿಟ್ಸು ಎಲ್ಲ ಸ್ಯಾನಿಟರಿ ವಾಟರ್ ಲೈನ್ ಎಲ್ಲ ಮಾಡಿಬಿಟ್ಟು ಅವತ್ತು ಮೆಟ್ಲಿಂಗ್ ಹಾಕ್ಸಿ ಮಾಡ್ದು ಅವತ್ತು ಅದಾಗಿ ಅದು ಹೊಸ ರಸ್ತೆ ಅಲ್ವಾ ಇವತ್ತು 3-4 ವರ್ಷ ಆಗಿದಲ್ಲ ಒಂದ್ ಬಾಂಗ್ಲಿ ಜಲ್ಲಿ ಹಾಕಿಲ್ವಲ್ಲ ನೀನು ನಿಮ್ಗೆ ಏನ್ ಮನುಷ್ಯತ್ವ ಇದೆ ನಿಮ್ಗೆ ಏನ್ ಒಟ್ಟು ಏನ್ ತಿಂತೀರಾ ನೀವು ಒಂದ್ ಬಾಂಗ್ಲಿ ಜಲ್ಲಿ ಹಾಕಿಲ್ವಲ್ಲ ನೀವೇ ನೋಡ್ತಾ ಇದ್ದೀರಲ್ಲ ರೋಡಾಗ ಓಡಾಡ್ತಾ ಇದ್ದೀರಲ್ಲ ಮತ್ತು ಆ ಫೈಲ್ ಕಳಿಸಿದ್ವಲ್ಲ ಅಷ್ಟೇ ಅವತ್ತು ರೋಡ್ ಬಿಟ್ರು ಫೈಲು ಅಲ್ಲೇ ಬಿಸಾಕ್ತಿರ ಅದನ್ನ TDR ಮುಂದೆ ಹೋಗೇ ಇಲ್ಲ ಅದು ಇದು ಬಂದು ಅವರು ಬಂದ್ರು ಅವರೆಲ್ಲ ಕುಟುಂಬದವರು ಅವತ್ತು ನೀವು ಹೇಳಿದ್ರ ದೊಡ್ಡದಾಗಿ ಹೇಳಿದ್ರ ನೀವೆಲ್ಲ ಏನೋ ಕ್ಷೇತ್ರಕ್ಕೆ ಒಳ್ಳೇದ್ ಮಾಡ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ನೀವ್ ಹೇಳಿದ್ರ ನಾವು ಆಯ್ತು ಕ್ಷೇತ್ರದ ಜನದ ಪರವಾಗಿ ಆಯ್ತು ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿ ರಸ್ತೆ ಬಿಟ್ಟಾದ್ಮೇಲೆ ಇವತ್ತಿನ ನೀವೇನು ಅಂತ ಅವ್ರ ಮೇಲೆ ಜಗಳಕ್ಕೆ ಹೋಗೋದಿಲ್ಲಿ ಏನು ಇಲ್ಲ ಗಾಡಿ ನಿಲ್ಸಿರ ಅವ್ರ ಮೇಲೆ ಇಲ್ಲಿ ಕೇಸು ಪಾಸು ವಗೇರೆಗಳು ಎಲ್ಲ ಹಾಕ್ತಾರೆ ಅದಿರ್ಲಿ ಅದೊಂದ್ ಕಡೆ ಇದನ್ನ ಇಷ್ಟಾದ ಜಾಗ ಬಿಟ್ಟು ಇವತ್ತೇನಾದ್ರು ಅವ್ರು ಹೇಳಿದ್ರು ನೀವೇನಾದ್ರು ಇವತ್ತು ನೀವೇನೋ ಬಂದ ಸೆಟ್ಲ್ ಮಾಡ್ಲಿಲ್ಲ ಅಂತಂದ್ರೆ ನಾವು ಕಲ್ಲುಂತೀವಿ ನಮ್ಮ ಮೇಲೆ ನೀವು ಕೇಳಬಾರ್ದು ಇಲ್ಲ ನಾವು ಕೋರ್ಟ್ ಹೋಗಿ ಸ್ಟೇಟ್ ಅಂತ ಬಿಸಾಕ್ತೀವಿ ನಮ್ ಜಾಗ ಹಂಗಾದ್ರೆ ತಡಿ ಅಂದ್ಬಿಟ್ಟು ನಾನು ಯೋಚನೆ ಮಾಡಿ ನಾನು ಇಲ್ಲಿ ಬಂದಿದ್ದೀನಿ ಇಲ್ಲಿ ಬಂದಾಗ ಈ ಕಡೆ ಜನಗಳು ಬರೋದ್ ಗೊತ್ತಾಗಿ ಎಲ್ಲಾರ್ಗು ಇದು ಕಷ್ಟ ಇದು ಅನುಭವಿಸ್ಬಿಟ್ಟವ್ರೆ ನೋಡ್ತಾ ಇದ್ದೀರಲ್ಲ ಅನುಭವಿಸಿ ಇಷ್ಟು ಜನ ಎಲ್ಲ ಸೇರ್ಕೊಂಡಿದ್ದಾರೆ ಅದು ಬಿಟ್ರೆ ಇವತ್ತು ಇದಕ್ಕೆ ಸರ್ಕಾರ ಅನುದಾನ ಕೊಟ್ಟಿದ್ದಾರೆ ಸರ್ಕಾರ ಅನುದಾನ ಕೊಟ್ಟು ಟೆಂಡರ್ ಮಾಡಿ ಸರ್ಕಾರ ಎಲ್ಲಾನು ಇದು ಮಾಡಿದ್ದಾರೆ ಏನು ಅಧಿಕಾರಿಗಳಿಗೆ ಏನು ಇದು ಮಾಡಕ್ಕೆ ಏನು ಅಧಿಕಾರಿನ ಹೊರತಾಡ್ರೆ ಎಲ್ಲ ಆಗಿದ್ದಾರೆ ಏನು ಇಲ್ಲಿ ಯಾವ ಆಳ್ವಿಕೆ ಮಾಡೋಣ ಏನು ಬಂದು ಇಲ್ಲಿ ಕೆಲಸ ಮಾಡಕ್ಕೆ ಏನು ಯಾಕೆ ಇದು ಕಾಣಿಕೆ ಹೋಗ್ಬೇಕಾ ಕಾಂಟ್ರಾಕ್ಟರ್ ಇಂದ ಮನೆ ಕಾಣಿಕೆ ಹೋದ್ಮೇಲೆ ಬರ್ಬೇಕಾ ಇಲ್ಲಿ ಈ ತರ ಎಲ್ಲ ಮಾಡ್ಕೊಂಡು ಇವತ್ತು ಇಷ್ಟು ಸಮಸ್ಯೆಗಳಾಗಿದೆ ಇವತ್ತೇನೋ ನಾನು ಬರ್ಲಿಲ್ಲ ಅಂದಿದ್ರೆ ಅವರು ರೋಡ್ ಕೂತ್ಕೊಳ್ಳೋರು ಕಲ್ಲೋಣರು ಏನೋ ಒಂದು ಆಗಿರೋದು ಏನು ಎಲ್ಲ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಯಾರು ಇದನ್ನ ಅವರು ಇವತ್ತು 100% ಅವ್ರು ರೋಡ ಮನಿಕಂತಾರೆ ಇವತ್ತು ನಾನು ಓದಿ ಅಂತ ಇಟ್ಕೊಳ್ಳಿ ಏನಾರ ಒಂದಾಗ್ಲಿ ಅಂತ ಅವ್ರು ತೀರ್ಮಾನ ಮಾಡ್ಕೊಂತಾರೆ ಏನೋ ಒಂದಾಗ್ಲಿ ಮನಿಕಂತಾರೆ ಇಲ್ಲೊಂದೊಂದು ವಾರದಾಗೆ ಸ್ಟೇ ಆಯ್ತು ಇನ್ನೊಂದು ವಾರ ಓಡಾಡ್ಲಿ ಸ್ಟೇ ತಂದು ಬಿಸಾಕ್ತಾರೆ ಸ್ಟೇ ತಂದು ಹಾಕಿದ್ಮೇಲೆ ಏನ್ ಮಾಡ್ತಾನೆ ಹಂಗಾರೆ
ಕೋರ್ಟ್ಗೆ ಹೋಗ್ತಾರೆ, ಅವ್ರ ಜಾಗ ಅವ್ರ ಸೊತ್ತು. ಅವಾಗ ಏನ್ ಮಾಡ್ಕೊಂತಾರೆ? ಇವತ್ತು ಆ ವಿಚಾರಕ್ಕೆ ಹಂಗಾಗದ್ ಬೇಡ, ದಯಮಾಡಿ ಇರ್ರಿ, ಏನು ಮಾಡೋದ್ ಬೇಡ್ರಿ ಅಂತ ನಾನು ಹೇಳಿದ್ದೀನಿ. ರಾತ್ರಿ ಕಮಿಷನರ್ಗೆ ಹೇಳಿದ್ದೆ. ಜವಾಬ್ದಾರಿ ಇಲ್ವಾ ಅವ್ರಿಗೆ? ಜವಾಬ್ದಾರಿ ಇಲ್ವಾ? ಇಲ್ಲೊಬ್ಬ AW ಕಳಿಸಿದಾರ ಸುಮಾರು 25-30 ಕೋಟಿ ಪ್ರಾಪರ್ಟಿ ಇವತ್ತು ಇದು ಜನಗಳಿಗೆ ಫ್ರೀ ಆಗಿ ಬಿಟ್ಟವ್ರಲ್ಲ. ಜವಾಬ್ದಾರಿ ಇಲ್ವಾ ಅವರು? ಅವ್ರ ಜವಾಬ್ದಾರಿ ಹಿಂಗೆ ಬಿಟ್ಬಿಡಲ್ಲ. ಆದ್ರಿಂದ ಅವ್ರ ಕಮಿಷನರ್ ಬರ್ಲಿ, ಚೀಫ್ ಇಂಜಿನಿಯರ್ ಬರ್ಲಿ, ದುಡ್ಡು ಏನ್ ಬರ್ಬೇಕು, ಆ ಫೈಲ್ ಎಲ್ಲಿದ್ಯೋ ಅದನ್ನ ನೋಡ್ಬೇಕು, ಗೊತ್ತಾಯ್ತಾ? ಅದು ಆಗ್ಬೇಕು. ಈ ರಸ್ತೆ ಇದನ್ನ ಗುಣಮಟ್ಟದ ರಸ್ತೆ ಅದೊಂದು ತೀರ್ಮಾನ ಆದ್ರೆ ಈ ರಸ್ತೆ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಇನ್ನು 2-3 ದಿನ ಯಾವ್ದು ಮಾಡೋದ್ ಬೇಡ, ಓಡಾಡ್ಲಿ. ಅವ್ರು ಸ್ಟೇ ತಂದು ಬಿಸಾಕ್ತಾರೆ, ಆಮೇಲೆ ಅನುಭವಿಸ್ಕೊಳ್ಳಿ. ಕೋರ್ಟಿಂದ ತಂದು ಹಾಕ್ತಾರೆ, ಅನುಭವಿಸ್ಕೊಳ್ಳಿ. ಇದಕ್ಕೆ ಸಾಕಷ್ಟು ಅನುದಾನ ಹಿಂದೆ ಇದ್ದಾಗ ಮೊನ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನು ಇದಕ್ಕೆ 15 ಕೋಟಿ ಅವರಿದ್ದ ಕೊಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಇವಾಗ ಮೊನ್ನೆ ದಿನ 25 ಕೋಟಿ ಕೊಟ್ಟವ್ರೆ. ಈ ಕಡೆ ರಸ್ತೆಗೆ ನೋಡಿ, 25 ಕೋಟಿ ರೂಪಾಯಿ ಇಲ್ಲಿ ಈ ಕಡೆಗೆಲ್ಲ ಟೆಂಡರ್ ಆಗಿದೆ. ಆ ಕಡೆಗೆ 35 ಕೋಟಿ ಆಗಿದೆ. ಇದು 25 ಕೊಟ್ಟಿದ್ದು, 3/11 25 ಕೊಟ್ಟಿದ್ದು, ಇದನ್ನ ಕಾರ್ಯಗತ ಆಗಿಲ್ಲ. ನಿನ್ನೆ ಅನೌನ್ಸ್ ಆಗಿದೆ. ಈ ಕಡೆಗೆ 35 ಕೋಟಿ ಏನ್ರಿ ಇವ್ರೆ? ನಿನ್ನೆ 35 ಕೋಟಿ ಈ ಕಡೆಗೆ ಅನೌನ್ಸ್ ಆಗಿದೆ. ಯಾವ ರಸ್ತೆ ಇಲ್ದಂಗೂ ಕೆಲಸ ಮಾಡ್ಬೋದು. ಇವರೆಲ್ಲ ಕಾಂಟ್ರಾಕ್ಟರ್ ಹೋಗಿ ಕಾಣಿಕೆ ಒಪ್ಸಾದ್ಮೇಲೆ ಈಚೆಗೆ ಬರೋದು, ಇದು ಇಲ್ಲಿ ನಡೀತಾ ಇರೋದು. ದಯಮಾಡಿ ಹೇಳ್ತಾ ಇದ್ದೀನಿ, ಯಾರು ಇಲ್ಲಿ ಆಳ್ವಿಕೆ ಮಾಡ್ತಾರೋ ಅವರು. ಇದನ್ನ ನನಗೆ ಇಷ್ಟ. ಇವತ್ತು ಏನ್ ಬೇರೆ, ನಮಗೂ ಸ್ವಲ್ಪ ಕನಿಷ್ಠ ಜ್ಞಾನ ಇದೆ, ಈಗೆಲ್ಲ ಏನ್ ಮಾಡ್ಬೇಕು ಮಾಡ್ಬೇಕು ಅಂತ. ಆದ್ರಿಂದ ನಾವು ಹಂಗೆಲ್ಲ ಕಾನೂನು ಕೈ ತಾಂಡ್ ಮಾಡೋ ಅಂತದಲ್ಲ. ಇಲ್ಲಿ ಇಷ್ಟೇ ಆಗ್ಬೇಕು. ಇಲ್ಲಿ ಬರ್ಬೇಕು ಯಾರೋ ಮೇಲೆ. ನಾವು ಇಷ್ಟೊಂದು ಜನ ಬಂದವ್ರೆ, ಸರ್ಕಾರಿ ಅಧಿಕಾರಿಗಳು ಯಾಕೆ ಬರಲ್ವಾ? ಅದು ಸಾರ್ವಜನಿಕ ಹಣ ಇಲ್ವಾ? ಕಾರ್ ಕೊಟ್ಟಿಲ್ವಾ? ಮನೆ ಕೊಟ್ಟಿಲ್ವಾ? TADA ಕೊಡಲ್ವಾ? ಯಾಕೆ ಬರಲ್ಲ? ಯಾಕಿಂತ ಪಬ್ಲಿಕ್ ನಿಮ್ಗೆ ಸಾರ್ವಜನಿಕ ಹಣಕ್ಕೆ ನೀವು ಸಂಬಳ ಅಂತ ಇದೆಯಲ್ಲ, ಬಂದು ಏನ್ ಇಷ್ಟು ಕಾತರ ಜನಕ್ಕಿಂತ ಹೆಚ್ಚ ನಿಮ್ಗೆ? ಬಂದು ನೋಡ್ಬೇಕು ನೀವು. ಇವತ್ತು ಬಿದ್ದು ನೀವೇ ಹೋಗ್ರಿ, ಇಲ್ಲ ಓಡಾಡ್ರಿ, ಗೊತ್ತಾ ಹೆಂಗಾಗಿದೆ ಸರ್? ಈಗ ಅವ್ರು ಬಂದಿಲ್ಲ, ಈಗ ಮುಂದೆ ಏನ್ ಮಾಡ್ಬೇಕು? ಈಗ ಬರೋತಕ್ಕ ಇವ್ರು ಏನಾದ್ರು ಅವ್ರು ಬಂದು ಇದು ಇತ್ಯರ್ಥ ಮಾಡ್ಲಿಲ್ಲ ಅಂದ್ರೆ ಅವ್ರ ಇಡೀ ಕುಟುಂಬದವರು, ಅವ್ರ ಏಜ್ ಆಗಿರೋರು ಬಂದು ಇಲ್ಲೇ ಮನೆ ಕಂತಾರೆ, ಕಲ್ಲು ಉಣ್ಕಂತಾರೆ. ಹಂಗೂ ಅರೆಸ್ಟ್ ಮಾಡ್ಲಿ, ಹೋಗಿ ಕೋರ್ಟ್ಗೆ ಹೋಗಿ ಇದನ್ನ ಸ್ಟೇ ತಂದು ಸ್ವಂತ ಜಾಗ, ಅವರು ಹಿಡುವಳಿ ಜಾಗ. ಟೈಮ್ ಕೊಟ್ಟಾಯ್ತು. ನಾನು ಇವತ್ತು ಏಕಾಏಕಿ ಬಂದಿಲ್ಲ. ಇದು ನಾನಾಗ್ಲೇ 15 ಮುಂದೆನೆ ನಿಮ್ಗೊಂದು ವಾರ ಟೈಮ್ ಕೊಡ್ತೀವಿ ನೋಡಿ, ಇಲ್ಲಾಂದ್ರೆ ಅವ್ರ ಮನೆ ತುಂಬಾ ಬಂದು ರೋಡಿ ಕೂತ್ಕೊಂತಾರೆ ಅಂತ 15 ಮುಂದೆ ಹೇಳಿದ್ದೀನಿ ನಾನು. ತಿರ್ಗಾ ಮೊನ್ನೆ ದಿನ ಹೇಳಿದ್ದೀನಿ. ಆದ್ರೂ ಇನ್ನೂ ಎಚ್ಚೆತ್ಕೊಂಡಿಲ್ಲ ಇವರು. ನೋಡಿ, ಇವ್ರು ಯಾರೋ ಒಬ್ರು ನಾಳೆ ನಾವು ರಿಟೈರ್ಡ್ ಆಗ್ತಾರೆ ಅಂತವ್ರನ್ನ ಕಳ್ಸಿಕೊಟ್ಟವ್ರು. ಇಲ್ಲಿ ಅಲ್ಲಿ ಯಾವ ಮಟ್ಟಿಗದೆ ಇವ್ರನ್ನ ಹಿಡ್ಕೊಂಡು ಏನಾದ್ರು ಮಾಡಿ ಅಂದ್ರೆ ಇದನ್ನೆಲ್ಲ ಎತ್ಕೊಂಡು ಹಿಂಗೆ ಮುಖ್ಯಮಂತ್ರಿ ಮನೆ ಕರ್ಕೊಂಡು ಹೋಗ್ತೀನಿ. ಎಲ್ಲಾರು ಹಿಂಗೆ ಹೋಗ್ತೀನಿ, ಎಲ್ಲ ಕರ್ಕೊಂಡು ಮುಖ್ಯಮಂತ್ರಿ ಮನೆ ಕುತ್ಕೊಂತೀನಿ. ಇವ್ರನ್ನ ಆಡಳಿತ ಮಾಡ್ತಿರೋರು ಹಿಂಗೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಅಧಿಕಾರಿಗಳು ತಪ್ಪ ಆಡಳಿತ ಮಾಡ್ತಾರೆ. ಅಧಿಕಾರಿಗಳು ತಪ್ಪ ಆಡಳಿತ ಮಾಡೋದು ತಪ್ಪ. ಆಡಳಿತ ಮಾಡ್ತಿರೋರು ಯಾರಿಲ್ಲ. ಅದೇ ಯಾವ ಆಳ್ವಿಕೆ ಯಾವ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲ. ಅವ್ರಿಗೆ ಇರ್ಬೇಕು ಆ ಜ್ಞಾನ, ಗೊತ್ತಾಯ್ತಾ? ಇದೆಲ್ಲ ಅಂದ್ರೆ ಸರ್ಕಾರ ದುಡ್ಡು ಕೊಟ್ಟಿದೆ. ಸರ್ಕಾರ ದುಡ್ಡು ಈ ಸುಮಾರು 25, 35, 70 ಕೋಟಿ ಕೊಟ್ಟಿದೆ ಈ ಭಾಗಕ್ಕೆ. ಅನುದಾನ ಬಿಡುಗಡೆ ಆಗಿದ್ರು ಕೆಲಸ ಮಾಡ್ತಾ ಇಲ್ಲ. ಅನುದಾನ ಇಲ್ಲೇ ಅದ, ಆರ್ಡರ್ ಇಲ್ಲೇ ಇದೆ. ಅದು ಅಲ್ದಾನೆ ಈ ರೋಡು, ಈ ಪೈಪ್ ಲೈನ್ ರೋಡ್ಗೆ ಅಂತ 80 ಲಕ್ಷ ಟೆಂಡರ್ ವರ್ಕ್ ಆಗಿದೆ. ಇದೊಂದು ರೋಡು, ಈ ಪೈಪ್ ಲೈನ್, ಇದು ಪೋಸ್ಟ್ ಆಫೀಸ್ ರೋಡ್, ಈ 2 ರೋಡ್ಗೆ 80 ಲಕ್ಷ ಇದಾಗಿದೆ. ಈ ತರ ಹಿಂಗ್ ಮಾಡ್ಕೊಂಡು ಹಿಂಗ್ ಮಾಡಿದ್ರೆ ಲೋಕೇಶ್ ಅಂತ ಗುತ್ತಿಗೆದಾರ, ಲೋಕೇಶ್ ಅಂತ ಗುತ್ತಿಗೆದಾರ ಆಗಿದೆ ಇದು. ಯಾಕೆ ಸರ್ ಅವ್ರು ಇಷ್ಟೊಂದು ಅದೇನೆ ಕೇಳ್ರಿ ಅದನ್ನ. ನೋಡಿ ಇಲ್ಲಿ ನಿಮ್ಗೇನೆ ಹೆಸರು ಬಂದ್ಬಿಡ್ತದೆ ಅಂತ ಏನಾದ್ರು ಲೋಕೇಶ್ ಇವನು ಲೋಕೇಶ್ ಯಾರ ಕಮಲಾನಗರನು ಕಾಂಟ್ರಾಕ್ಟ್ರು. ಈ ಹೆಸರು ಮನೆ ಹಾಳಾಗೋಲಿ ಜನಗಳ ಕತೆ ಹೇಳಿ ಎಲ್ಲ ಹೆಸರು. ಈಗ ನಾವು ಇದ್ವಪ್ಪ, ಯಾವ ಪಕ್ಷಾತೀತವಾಗಿ ಯಾರು ಬಂದ್ರು ನಾವು ನಿಂತ್ಕೊಂಡು ಕೆಲಸ ಮಾಡ್ಕೊಡ್ತಿದ್ದೋ. ನಮ್ ಕಾನ್ಸೆನ್ಸರ ಮುಗೀತು, ಯಾರೇ ಬರ್ಲಿ. ಅಲ್ಲ ಈ ತರನ ಇದೇ ರೀತಿ ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ಏನ್ ಸರ್? ಏನಿಲ್ಲ, ಇವರು ಜಮೀನ್ದಾರು ಕೂತ್ಕೊಂತಾರೆ, ಕೋರ್ಟ್ಗೆ ಸ್ಟೇ ಕೊಡ್ತಾರೆ, ರೋಡ್
ಏನ್ ಮಾಡ್ತಾರೆ ಮಾಡ್ಕೊಳ್ಳಿ, ಆಮೇಲೆ ಕೊಡ್ಲಿ ಎಲ್ಲ ಪೂರ್ತಿಗೆ. ನೀವೇನ್ ಮಾಡ್ತೀರಿ? ಯಾರು ನಾವು ಎಲ್ಲಿಗೆ ಮುಟ್ಟಿಸ್ಬೇಕು ಅಂತ ತಂದೆ ಕೊಡ್ತೀನಿ ಇದನ್ನ ಇವತ್ತೇನೆ. ಈಗೇನೋ ನೋಡ್ತೀನಿ, ಇನ್ನ ಒಂದು ಅರ್ಧ ಗಂಟೆ ನೋಡ್ತೀನಿ. ಚೀಫ್ ಇಂಜಿನಿಯರ್ ಇವ್ರು ಬರ್ಲಿಲ್ಲ ಅಂತಂದ್ರೆ ನಾನು ಜನ ಕರ್ಕೊಂಡೋಗಿ ಮುಖ್ಯಮಂತ್ರಿ ಮನೆ ಮುಂದೆ ಕೂತ್ಕೊಂತೀನಿ. ಅಲ್ಲ, ಇವಾಗ ನಿಮ್ಮದು ಸಾಕಷ್ಟು ಶ್ರಮ ಇದೆ ಸರ್. ಹಾ. ಈ ರಸ್ತೆ ಎಲ್ಲ ಬಿಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿದೀರಾ. ಈಗ ಮತ್ತೆ ಅವರು ಕೋರ್ಟ್ ಹೋಗಿ ಮತ್ತೆ ಇದನ್ನೆಲ್ಲ ಅಡಚಣೆ ಮಾಡಿದ್ರೆ ಅದು ತುಂಬಾ ಅನಾನುಕೂಲ ಆಗುತ್ತಲ್ಲ. ಅದು ಅವ್ರಿಗಿರ್ಬೇಕು, ಅವ್ರಿಗಿರ್ಬೇಕು ಅದನ್ನ. ಅದಕ್ಕೆ ಇವ್ರಿಗೆ ನಾನು ಇಲ್ಲಿ ಅಧಿಕಾರಿಗೆ ಅದೇ ಹೇಳ್ತಾ ಇದ್ದೀನಿ. ಮೊದ್ಲು ನೀವು ಇವತ್ತು ಈಗ ಅವ್ರಿಗೆ ಸಪೋರ್ಟಿಗೆ ನಾನು ಬಂದಿದ್ದು. ಈಗ ಕಲ್ಲೂಣಿ ಅವ್ರ ಮನೆ ಕಂಡ್ರೆ ಎಷ್ಟು ಅವ್ರಿಗೆ ಅಧಿಕಾರಿಗಳಿಗೆ ಎಷ್ಟು ತೊಂದರೆ ಆಗ್ತದೆ, ಪೊಲೀಸ್ನವ್ರಿಗೆ ಎಷ್ಟು ತೊಂದರೆ ಆಗ್ತದೆ, ಜನಗಳಿಗೆ ಎಷ್ಟು ತೊಂದರೆ ಆಗ್ತದೆ. ಅವರು ಇದಕ್ಕೋಸ್ಕರ ಹಂಗ ಆಗ್ಬಾರ್ದು ಅಂತ ನಾನು ಬಂದಿದ್ದೀನಿ. ಇದನ್ನೇನೋ ನಾವು ಬಗೆಹರಲಿಲ್ಲ ಅಂದ್ರೆ ಇದು ಇನ್ನ ಜಾಸ್ತಿ ಆಗ್ತದೆ ಹೊರತು ಕಮ್ಮಿ ಅಂತೂ ಆಗಲ್ಲ ಇದು.